ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು 5:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ 5:30 ಆಗಿದೆ. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ. ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಾನು. ಇವಾಗ ನಾನು ಡ್ಯೂಟಿಯಿಂದ 1 ಅವರ್ ಬೇಗನೆ ಬಂದೆ. ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸ ಹಾಗೆ ಇತ್ತು. ಅದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು 1 ಅವರ್ ಡ್ಯೂಟಿಯಿಂದ ಬಂದೆ. ಇವಾಗ ನಾನು ರೆಡಿಯಾಗಿದ್ದೀನಿ. ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋಬೇಕು. 8 ಗಂಟೆಗೆ ಬಸ್ ಹತ್ತೋದು ನಾವು. 8 ಗಂಟೆಗೆ ಹೋಗ್ಬೇಕಂತೆ. ಬಸ್ ಸ್ಟಾಪ್ಗೆ 8 ಗಂಟೆಗೆ ಹೋದರೆ 8:15 ಬಸ್ ಹತ್ತೋದಂತೆ. ಅದರಿಂದ ಸ್ವಲ್ಪ ಟೈಮ್ ಕಡಿಮೆನೇ ಇದೆ. ಬೇಗ ರೆಡಿ ಆಗಬೇಕು. ದೇವ್ರ ಮನೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನಗೂ ಜಾಸ್ತಿ ಟೈಮ್ ಇತ್ತಿಲ್ಲ. ಈ ದೇವ್ರ ಮನೆ ಕ್ಲೀನಿಂಗ್ಗೆ ಅಂತ ಬಂದರೆ ನನಗೆ 1 ಅವರಿಂದ 1.5 ಅವರ್ ಬೇಕು. ಯಾಕಂದರೆ ಅಷ್ಟು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ. ಇವಾಗ ಹೂವು ಎಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ನಾನು ವೀಕ್ಲಿ ಒಂದು ಸಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಲ್ಲ. 15 ಡೇಸ್ಗೆ ಒಂದು ಸಲ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ. ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ. ಟೈಲ್ಸು, ಡೋರು ಎಲ್ಲ ಪ್ರತಿಯೊಂದೂ 15 ಡೇಸ್ಗೆ ಒಂದು ಸಲ ಒರೆಸ್ಕೊತೀನಿ. ಮುಂಚೆ ವೀಕ್ಲಿ ತೆಗಿತಾ ಇದ್ದೆ. ನನಗೂ ಸ್ವಲ್ಪ ಕೆಲ್ಸಕ್ಕೆ ಹೋಗೋದ್ರಿಂದ ಕಷ್ಟ ಆಗ್ತಾಯಿತ್ತು. ಮತ್ತು ಅಮ್ಮನೂ ಹೇಳಿದರು ವಾರ ಕಳಸ ತೆಗಿಬಾರ್ದು ಅಂತ. ಅದರಿಂದ ನಾನು ಇವಾಗ 15 ಡೇಸ್ಗೆ ಒಂದ್ಸಲ ಕಂಪಲ್ಸರಿ ಕಳಸ ತೆಗಿತೀನಿ. ದೇವ್ರ ಮನೇಲಿ ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನೋ ಅದೆಲ್ಲ ಒಂದ್ಸಲ ಎತ್ತಿ ತೆಗೆದು ಈಚೆ ಇಡ್ತೀನಿ. ಟಿಪಾಯಿ ಮೇಲೆ ಇಟ್ಕೊಂಡು, ಅಂದರೆ ನೆಲದ ಮೇಲೆಲ್ಲ ದೇವ್ರ ಫೋಟೋ ಎಲ್ಲ ಇಡಲ್ಲ. ಟಿಪಾಯಿ ಮೇಲೆ ಎತ್ತಿ ಎಲ್ಲ ಇಟ್ಕೊಂಡು ಒಂದ್ಸಲ ಅದಾದಮೇಲೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಅದಾದಮೇಲೆ ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನಾನು ಲಾಸ್ಟಲ್ಲಿ ದೇವ್ರ ಪಾತ್ರೆ ಏನಿದೆ ಅದೆಲ್ಲ ವಾಶ್ ಮಾಡ್ಕೊತೀನಿ. ನೋಡ್ಬೋದು ದೇವ್ರ ಫೋಟೋ ಎಲ್ಲ ಈಚೆ ಇಡ್ತಾ ಇದ್ದೀನಿ. ಈಚೆ ಇಟ್ಬಿಟ್ಟು ನಾನು ಒಂದ್ಸಲ ಟೈಲ್ಸು ಮತ್ತು ಡೋರು ಎಲ್ಲ ಒಂದ್ಸಲ ನೀಟಾಗಿ ಜವಾದಿ ಪೌಡರು ಮತ್ತು ಪಚ್ಚಕರ್ಪೂರ ಎರಡನ್ನೂ ಹಾಕ್ಕೊಂಡು ಒರೆಸ್ಕೊತೀನಿ. ತುಂಬ ಜನ ಕೇಳ್ತಾ ಇದ್ರಿ ಏನೋ ಒಂದು ಹಾಕಿ ನೀವು ಒರೆಸ್ತೀರಲ್ಲ ಅದೇನು ಸಿಸ್ಟರ್ ಅಂತ. ನಾನು ಜವಾದಿ ಪೌಡರ್ನೇ ಹಾಕಿ ಒರೆಸೋದು. ಅಂದರೆ ಕೆಲವು ಜನಗಳಿಗೆ ಗೊತ್ತಿರುತ್ತೆ, ಕೆಲವು ಜನಗಳಿಗೆ ಗೊತ್ತಿರಲ್ಲ. ಅದರಿಂದ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಜವಾದಿ ಪೌಡರ್ ಅಂದರೆ ಗದ್ಗೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಒಂದು 30 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಒಂದು ಚಿಕ್ಕ ಡಬ್ಬಿಗೆ. ಅದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಅದ್ರ ಸ್ಮೆಲ್ಲಲ್ಲೇ ನಮಗೆ ದೇವಸ್ಥಾನದಲ್ಲಿ ಇದ್ದೀವಿ ಏನೋ ಅನ್ನೋ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದರಿಂದ ದೇವ್ರ ಮನೆ ಒರೆಸೋದ್ರಿಂದ ದೇವ್ರ ಮನೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಅದನ್ನ ಯೂಸ್ ಮಾಡ್ತೀನಿ. ಅದನ್ನು ನೀವು ದೀಪ ಹಚ್ಚಬೇಕಾದ್ರೆ ಒಂದು ಚಿಟಿಕೆ ದೀಪಕ್ಕೆ ಹಾಕಿದ್ರೂ ಅಷ್ಟೇ ದೀಪದ ಸ್ಮೆಲ್ಲು, ದೀಪ ಆರಿದ್ರೂ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಒಂದು ಸಲ ಖಂಡಿತ ನೀವು ಮನೇಲಿ ತಂದಿಟ್ಕೊಂಡು ಯೂಸ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಫಸ್ಟು ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡಬೇಕು, ಮನೆ ದೇವ್ರಿಗೆ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ನಾನು ಅಷ್ಟೇ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲಿ ದೀಪ ಹಚ್ಚಿದ್ರೆ ನಾನು ಹೊರಗಡೆ ಹೋಗೋದು. ಫಸ್ಟು ನಾವು ದೀಪ ಹಚ್ಚಬೇಕಾದ್ರೆ ಫಸ್ಟು ಯಾವ ದೇವ್ರ ಹೆಸ್ರು ಹೇಳ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಮನೆ ದೇವ್ರ ಹೆಸ್ರು ಹೇಳಬೇಕು. ನಮ್ಮನ್ನಾಗಲಿ ನಮ್ಮ ಮಕ್ಕಳನ್ನಾಗಲಿ ನಮ್ಮ ಮನೆಯಾಗಲಿ ಕಾಯೋದು ಮನೆ ದೇವರೇ. ಫಸ್ಟು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಬೇರೆ ದೇವ್ರನ್ನ ನಂಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ನಮ್ಮ ಮನೆ ದೇವ್ರನ್ನು ಫಸ್ಟು ಏನೇ ಕಷ್ಟ ಬಂದ್ರೂ ಫಸ್ಟು ನಮ್ಮ ಮನೆ ದೇವ್ರನ್ನ ನೆನೆಸ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ ನಾನು ಇಷ್ಟು ಖುಷಿಯಾಗಿ ಹೋದ್ರೂ ನಾನು ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಏನಾಯಿತು ಎತ್ತಾಯಿತು ಅಂತ ಫುಲ್ಲು ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿತ್ತಲ್ಲ ಈ ಥರ ಆಗುತ್ತೆ ಅಂತ. ನಾನು ಎಷ್ಟು ಅಂದರೆ ಒಂದು ವಾರಕ್ಕಿಂತ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪ್ರತಿಯೊಂದೂ ಎಲ್ಲ ರೆಡಿ ಮಾಡಿಕೊಂಡು ನಾನು ಹೋಗಿದ್ದೆ, ರೆಡಿ ಆಗ್ತಾಯಿದ್ದೆ. ಆದ್ರೂ ನಾನು ಲಾಸ್ಟಲ್ಲಿ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲಿಲ್ಲ. ವಾಪಸ್ ಮನೆಗೆ ಬಂದೆ. ಏನಾಯಿತು ಎತ್ತಾಯಿತು ಅಂತ ಫುಲ್ಲು ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ. ಒಂದು ಸಲ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಸಲ ಇದು ಸೇರಿ 2ನೇ ಸಲ ಈ ಥರ ಆಯ್ತಾ ಇರೋದು ನನಗೆ. ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಹೋದಾಗೆಲ್ಲ ಲಾಸ್ಟ್ ಟೈಮು ಏಪ್ರಿಲಲ್ಲಿ ಹೋದಾಗ ಅಮ್ಮಂಗೆ ಹುಷಾರು ತಪ್ಪಿತು. ಈ ಸಲ ಈ ಥರ ಆಯಿತು. ದೇವ್ರಿಗೇನೋ ಇಷ್ಟ ಇಲ್ವೇನೋ ನಾನು ಹೋಗಿ ಅವ್ರನ್ನ ದರ್ಶನ ಮಾಡೋದು ಅಂತ ಅನಿಸ್ಬಿಡ್ತು. ನಿಜವಾಗ್ಲೂ ತುಂಬ ಬೇಜಾರಾಯಿತು. ತುಂಬ ವರ್ಷಗಳೇ ಆಗಿತ್ತು ನಾನು ಧರ್ಮಸ್ಥಳಕ್ಕೆ ಹೋಗಿ. ಮಿನಿಮಮ್ ಒಂದು 10 ಇಯರ್ಸೇ ಆಯಿತು ಅಂತ ಹೇಳ್ಬೋದು. ಇವಾಗ ತುಂಬ ಖುಷಿಯಾಗಿ ಹೋದೆ. ಆದರೂ ಏನು ಮಾಡೋದು ಆಗಲಿಲ್ಲ ಹೋಗೋಕ್ಕೆ. ಇವಾಗ ದೇವ್ರ ಮನೆಯೆಲ್ಲ ಒರೆಸ್ಕೊಂಡಾಯಿತು. ಫೋಟೋಸ್ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫೋಟೋಸ್ ಒರೆಸೋಕ್ಕೂ ಅಷ್ಟೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಜವಾದಿ ಪೌಡರ್ನ ಹಾಕ್ಕೊತೀನಿ. ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತ.
ಇವಾಗ ದೇವ್ರ ಫೋಟೋ ಎಲ್ಲ ಒರೆಸಾಯಿತು, ಅದು ಚೆನ್ನಾಗಿ ಒಣಗಲಿ. ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ದೇವ್ರ ಪಾತ್ರೆ ತೊಳ್ಕೊತಾ ಇದ್ದೀನಿ. ದೇವ್ರ ಪಾತ್ರೆ ತೊಳೆಯೋಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣ ಒಂದು 1/2 ಅವರ್ ಮುಂಚೆನೇ ನೆನೆಸಿಟ್ಕೊತೀನಿ. ನೆನೆಸಿಡೋದ್ರಿಂದ ದೇವ್ರ ಪಾತ್ರೆ ಚೆನ್ನಾಗಿ ತೊಳಿಬೋದು. ಅಂದರೆ ಹುಣಸೆಹಣ್ಣು ತುಂಬ ಚೆನ್ನಾಗಿ ಬಿಟ್ಕೊಡುತ್ತೆ ಹುಣಸೆಹಣ್ಣು ತೊಳೆಯೋಕ್ಕೆ. ಅದರಿಂದ ನೀವು ಒಂದು ಸಲ ಟ್ರೈ ಮಾಡಿ. ಅದಕ್ಕೆ ಪಿತಾಂಬರಿ ಮತ್ತು ಸಬೀನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹುಣಸೆಹಣ್ಣು ಹಾಕ್ಕೊಂಡು ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ದೇವ್ರ ಪಾತ್ರೆ. ಎಷ್ಟೇ ಹಳೆ ಕರೆ ಇದ್ರೂ ನೀಟಾಗಿ ಹೋಗುತ್ತೆ. ದೇವ್ರ ಪಾತ್ರೆ ತೊಳೆದ ತಕ್ಷಣ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತೀನಿ, ಒಣ ಬಟ್ಟೆಯಲ್ಲಿ. ಯಾಕಂದರೆ ತುಂಬ ಕರೆ ಕುತ್ಕೊಳ್ಳುತ್ತೆ. ಬೋರ್ ನೀರಾದ್ರಂತೂ ಇನ್ನೂ ಕರೆ ಕುತ್ಕೊಳ್ಳುತ್ತೆ, ಹಂಗಂಗೆ ಕಾಣಿಸ್ತಾ ಇರುತ್ತೆ. ಅಷ್ಟು ನೀಟಾಗಿ ಬಿಳುಪಾಗಿ ಕಾಣಲ್ಲ ದೇವ್ರ ಪಾತ್ರೆ. ಅದರಿಂದ ಒಂದು ಸತಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ನಾನು ಕುಂಕುಮ ಆಗಲಿ ಬುಟ್ಟಾಗಲಿ ಇಟ್ಕೊತೀನಿ. ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇಷ್ಟು ಕ್ಲೀನ್ ಮಾಡೋಕ್ಕೆ ನನಗೆ 1 ಅವರ್ ಟೈಮ್ ತೊಗೊಂತು. ಇದೇನಪ್ಪ ಅಂದರೆ ನಾನು ಡ್ಯೂಟಿಯಿಂದ ಬರಬೇಕಾದ್ರೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೋಗಿ ಹೂವು ತೊಗೊಂಬರೋಣ ಅಂದ್ಬಿಟ್ಟು ಬಂದೆ. ಮೊದಲಾಗೆ ತಂದಿದ್ರೆ ಆಗಿರೋದು ಅನ್ನಿಸ್ತೈತೆ ಇವಾಗ. ಅದರಿಂದ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಆಯಿತು. ಇವಾಗ ಸ್ವಲ್ಪ ಪೂಜೆ ಐಟಮ್ಸು ಮತ್ತು ಹೂವು ತೊಗೊಂಡು ಬರ್ತೀನಿ. ಟೈಮ್ ಬಂದು 7 o'clock ಆಗಿದೆ. ಇನ್ನು 1 ಅವರ್ ಟೈಮ್ ಇದೆ ನನಗೆ. ಅಷ್ಟರಲ್ಲಿ ಬಂದು ಪೂಜೆ ಮಾಡಿ ಸ್ವಲ್ಪ ಟಿಫನ್ ಹೊಟ್ಟೆಗೆ ಏನಾದರೂ ಮಾಡಿಕೊಂಡು ತಿಂದ್ಬಿಟ್ಟು ಹೋಗಬೇಕು. ಅಷ್ಟರಲ್ಲಿ ಊಟಕ್ಕೆ ಏನಾದರೂ ರೆಡಿ ಮಾಡಿ ತಿಂದ್ಬಿಟ್ಟು ಹೋಗಬೇಕು. ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕಿಟ್ಟಿದ್ದೀನಿ. ಇವಾಗ ಬೇಗ ಬೇಗ ಹೋಗಿ ಪೂಜೆ ಐಟಮ್ಸ್ ತೊಗೊಂಡು ಬರಬೇಕು. ಇವಾಗ ನಾನು ಹೂವು ತೊಗೊಂಡು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ನಾಳೆ, ಎಲ್ಲನೂ ತೊಗೊಂಡು ಇವಾಗ ಬಂದೆ. ಫಸ್ಟು ಪಟಪಟ ಪೂಜೆ ಮಾಡಿಬಿಡ್ತೀನಿ. 7:30 ಆಗಿದೆ ಟೈಮ್ ಬಂದು. ಇನ್ನು 1 ಅವರಲ್ಲಿ ಇಲ್ಲ 1/2 ಅವರಲ್ಲಿ ಮನೆ ಬಿಡಬೇಕು. ನಮ್ಮ ಅತ್ತೆ ಸ್ವಲ್ಪ ಲೇಟಾಗೆ ಬಾ ಅಂತ ಹೇಳಿದ್ದಾರೆ. ಯಾಕಂದರೆ ನಮ್ಮ ರಿಲೇಟಿವ್ ಬರ್ತಾರೆ, ನಮ್ಮ ದೊಡ್ಡತ್ತೆ ಮಕ್ಕಳು ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತೆ. ಅದರಿಂದ ನೋಡೋಣ, ಅವ್ರು ಸ್ವಲ್ಪ ಹುಷಾರಾದರೆ ಬರ್ತಾರೆ. ಸ್ವಲ್ಪ ಲೇಟಾಗೆ ಬಾ ಅಂತ ಹೇಳಿದ್ದಾರೆ. ಅದೇ 8:30ಗೆ ಕರೆಕ್ಟಾಗಿ ಮನೆ ಬಿಡಬೇಕು ನಾನು. ನೋಡೋಣ. ನನ್ನ ಹಸ್ಬೆಂಡು ನಾನು ದೂರ ಇದ್ದೀನಿ, ನೀನು ಹೊರಡಮ್ಮ ಅಂತ ಹೇಳಿದ್ರು. ದಯವಿಟ್ಟು ಯಾರೂ ಕೇಳಬೇಡಿ ನಿಮ್ಮ ಹಸ್ಬೆಂಡ್ನ ಯಾಕೆ ಕರ್ಕೊಂಡೋಗಿ ಅಂತ. ಅವ್ರಿಗೆ ಕಾಲು ಏಟಾಗಿರೋದ್ರಿಂದ, ಕಾಲು ಪೇಯ್ನ್ ಇರೋದ್ರಿಂದ ಪಾಪ ಅಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ ಅವರು. ಆದರೆ ಬಸ್ಸಲ್ಲಿ ಕೂತ್ಕೊಂಡು ಅಷ್ಟು ದೂರ ಬರೋಕ್ಕಾಗಲ್ಲ. ಅದರಿಂದ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ. ನಾನೇನೋ ಕರೆದ್ಬಿಡ್ತೀನಿ. ಅಷ್ಟು ಪೇಯ್ನ್ ಇಟ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ. ಅದರಿಂದ ನಾನು ಅಷ್ಟು ಫೋರ್ಸ್ ಏನು ಮಾಡೋಕ್ಕೋಗಲ್ಲ. ಏನಾಗಲ್ಲ, ನಾನು ಅವ್ರಿಗೋಸ್ಕರ ಬೇಡ್ಕೊತೀನಿ. ದೇವ್ರು ಎಲ್ಲಿದ್ದರೂ ಒಳ್ಳೇದು ಮಾಡ್ತಾನೆ ಅಂತ ನಂಬಿದ್ದೀನಿ. ನನ್ನ ಹಸ್ಬೆಂಡ್ಗೆ ದೇವ್ರ ಮೇಲೆ ತುಂಬ ಭಕ್ತಿ ಇದೆ ಮನಸ್ಸಲ್ಲಿ. ಅಂದರೆ ದೇವಸ್ಥಾನಕ್ಕೆಲ್ಲ ಈ ಕಾಲು ನೋವಿಂದ ಎಲ್ಲೂ ಬರಲ್ಲ ಅಷ್ಟೇ ಅವರು. ಅದರಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾಯಿಲ್ಲ. ನೀವು ಒಂದು ಕಮೆಂಟ್ ಆದರೂ ಬಂದೇ ಬರುತ್ತೆ, ನಿಮ್ಮ ಹಸ್ಬೆಂಡ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದೀನಿ. ಇವಾಗ ಹೋಗಿ ಪಟ ಅಂತ ಪೂಜೆ ಮಾಡಿ ಪುಳಿಯೋಗರೆ ಮಾಡಿ ತಿಂದ್ಬಿಟ್ಟು ಹೊರಡಬೇಕು.
ಇವಾಗ ನಾನು ರೆಡಿ ಆದೆ, ನೋಡ್ಬೋದು ಪೂಜೆ ಎಲ್ಲ ಆಗಿದೆ. ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಊಟಕ್ಕೆ ಪುಳಿಯೋಗರೆ ಮಾಡಿದ್ದೀನಿ, ಬೇಗ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಮಾಡಿಕೊಂಡೆ ಪುಳಿಯೋಗರೆನ. ಇವಾಗ ಪುಳಿಯೋಗರೆ ತಿಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಹೊರಡಬೇಕು. ಫಸ್ಟ್ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತೀನಿ, ಅಲ್ಲಿಂದ ಇನ್ನೊಂದು ಆಟೋನ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಬೇಕು ಹೇಗಾಗುತ್ತೆ ಅಂತ. ಇವಾಗ ಕಾರ್ ಬುಕ್ ಮಾಡಿದ್ದೀವಿ, ನಿಂತಿದ್ದೀನಿ, ಹೋಗಬೇಕು. ಅಲ್ಲಿಂದ ಕಮಲಾನಗರಕ್ಕೆ ಹೋಗಿ ಅಲ್ಲಿಂದ ನಮ್ಮ ಅತ್ತೆಯವ್ರನ್ನ ಪಿಕಪ್ ಮಾಡಿಕೊಂಡು ಹೊರಡಬೇಕು. ಫಸ್ಟು ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ, ಆದರೆ ನಮ್ಮ ಅತ್ತೆ ಫೋನ್ ಮಾಡಿ ಹೇಳಿದ್ರು 4 ಜನ ಅಮ್ಮ, ನಾವೇ ಇಲ್ಲಿ 3 ಜನ ಇದ್ದೀವಿ, ಮತ್ತು ನೀನು ಮತ್ತು ನಿನ್ನ ಮಗಳು 4-5 ಜನ ಆಗಿಬಿಡ್ತೀವಿ, ಆಟೋ ಆಗೋಲ್ಲ ಅಂತ. ಅದರಿಂದ ಡೈರೆಕ್ಟಾಗಿ ಕ್ಯಾಬ್ನೇ ಬುಕ್ ಮಾಡಿಕೊಂಡೆ. ನಮ್ಮ ಏರಿಯಾಗೆ ಬಂದು ಪಿಕಪ್ ಮಾಡಿ ಮತ್ತು ನಮ್ಮ ಅತ್ತೆ ಏರಿಯಾಗೆ ಹೋಗಿ ಪಿಕಪ್ ಮಾಡಿಕೊಂಡು ಹೋಗೋ ಥರ ನಾನು ಕ್ಯಾಬ್ನ ಬುಕ್ ಮಾಡಿಕೊಂಡೆ. ಇವಾಗ ಹೋಗ್ತಾ ಇದ್ದೀವಿ. ಅವರು ಪಾಪ 1/2 ಅವರಿಂದ ಕಾಯ್ತಾ ಇದ್ದಾರೆ, ಯಾಕಂದರೆ ಕ್ಯಾಬರು ವೆಯ್ಟ್ ಮಾಡಲ್ಲ ಅಲ್ವಾ, ಅದರಿಂದ ಅವ್ರಿಗೆ ಮೊದಲೇ ಬರೋಕ್ಕೆ ಹೇಳಿದ್ದೆ. ಇವಾಗ ಎಲ್ಲರನ್ನೂ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಪಾಪ ಎಲ್ಲ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಆದರೆ ಲಾಸ್ಟಲ್ಲಿ ಈ ಥರ ಡಿಸಪಾಯಿಂಟ್ ಆಗೋಯಿತು ನಮಗಂತೂ. ತುಂಬ ಬೇಜಾರಾಯಿತು. ನಮ್ಮ ಅತ್ತೆಯರ ಅಕ್ಕ ಮತ್ತು ನಮ್ಮ ಅತ್ತೆಯರ ಅತ್ತಿಗೆ ಇಷ್ಟು ಜನ ಹೋಗ್ತಾ ಇರೋದು, ಮತ್ತು ನಾನು ನನ್ನ ಮಗಳು ಇಷ್ಟು ಜನ ಹೋಗ್ತಾ ಇರೋದು. ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದು ಇವಾಗ ಇಳಿದು ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾಬು ಸ್ವಲ್ಪ ಮುಂದೆನೇ ನಿಲ್ಲಿಸ್ಬಿಡ್ತು, ಅದರಿಂದ ನಾನು ಸ್ವಲ್ಪ ದೂರ ನಡ್ಕೊಂಡು ಹೋಗೋದಿತ್ತು, ಅದರಿಂದ ನಡ್ಕೊಂಡು ಹೋಗ್ತಿದ್ದು. ಬುಕ್ಕಿಂಗ್ ಅಂದರೆ ಫ್ರೀನಾ? ಅದು ಫ್ರೀ ಬುಕ್ಕಿಂಗು. ಹೌದಾ? ಹೌದಾ? ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಇಲ್ಲ ಹೇಳಿದ್ದೀನಿ ಬಿಡಿ, ಒಂದು ಬಸ್ ಇಲ್ಲ ಧರ್ಮಸ್ಥಳಕ್ಕೆ. ಎಲ್ಲ ರಿಸರ್ವೇಷನ್ಸ್ ಆಗಿದೆ ಅಂತೆ. ಮೊದಲಾಗೆ ರಿಸರ್ವೇಷನ್ ಮಾಡಿಸ್ಬೇಕಾಗಿತ್ತು, ನಾರ್ಮಲಾಗಿ ಹೋಗೋಕ್ಕಾಗಲ್ಲ. 11 ಗಂಟೆಗೆ ಲಾಸ್ಟ್ ಅಂತೆ ಬಸ್ಸು. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ, ಇಷ್ಟು ದೂರ ಬಂದು ಮತ್ತೆ ವಾಪಸ್ ಹೋಗ್ಬೇಕಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಏನಮ್ಮ ಹಿಂಗಾಗೋಯ್ತು ಕತೆ? ಏನು ಮಾಡೋದು, ಒಂದು ಬಸ್ ಇಲ್ಲ, ಎಲ್ಲ ರಿಸರ್ವೇಷನ್ ಆಗಿದೆ ಅಂತೆ. ರಿಸರ್ವೇಷನ್ ಆಗಿದೆ ಅಂತೆ. ತುಂಬ ಬೇಜಾರಾಗ್ತಾ ಇದೆ. ಮನೆಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ಇವಾಗ 10 ಗಂಟೆ 10:30 ಆಗಿದೆ ಟೈಮ್ ಬಂದು. 11 ಗಂಟೆಗೆ ಲಾಸ್ಟ್ ಅಂತೆ. 11 ಗಂಟೆ ಬಿಟ್ಟರೆ ಇನ್ನು ನಾಳೆ ಬೆಳಗ್ಗೆ ಅಂತೆ ಬಸ್ಸು. ಬೇರೆ ಬಸ್ಸು ಅದು. ಒಂದು ಬಸ್ ಇಲ್ಲ. ನಾವು ಎಷ್ಟು ನಿಜವಾಗ್ಲೂ ಅರ್ಧ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡೇ ಸುತ್ತಿದ್ದೀವಿ. ಆದರೆ ಏನು ಮಾಡೋದು, ಬಸ್ ಒಂದು ಇಲ್ಲ. ಫುಲ್ಲು ರೆಶ್ಶು. ಅಂದರೆ ಏನಪ್ಪ ಅಂದರೆ ರೆಶ್ ಅನ್ನೋದಕ್ಕಿಂತ ರೆಶ್ಶಲ್ಲೂ ಹೋಗ್ಬಿಡ್ಬೋದಾಗಿತ್ತು. ರಿಸರ್ವೇಷನ್ ಹತ್ತಿಸ್ತಾನೆ ಇಲ್ಲ, ಬಸ್ದು ಡೋರೇ ಓಪನ್ ಮಾಡ್ತಾಯಿಲ್ಲ ಕಂಡಕ್ಟ್ರ್. ಹಂಗಾಗ್ಬಿಟ್ಟೈತೆ. ನೆಕ್ಸ್ಟ್ ವಾರ ನೋಡೋಣ, ಏನು ಮಾಡೋಕ್ಕಾಗಲ್ಲ. ದೇವ್ರಿಗೆ ಇಷ್ಟ ಇಲ್ವೇನೋ ನಾವು ಹೋಗೋದು. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹತ್ತು ನನ್ನ ಹಸ್ಬೆಂಡ್ಗೆ ಫೋನ್ ಮಾಡ್ದು, ಈ ಥರ ಆಯಿತು ಕಣ್ರಿ ಅಂತ. ಅದರಿಂದ ಅವರು ಫ್ರೆಂಡ್ ಆಟೋ, ಅವರು ತುಂಬ ದೂರದಲ್ಲಿದ್ದರಂತೆ, ಫ್ರೆಂಡ್ ಆಟೋ ಕಳಿಸಿದ್ರು. ನಾವು ಮನೆಗೆ ಬಂದು ಇವಾಗ ತಾನೇ ಮನೆಗೆ ಬಂದು ಇದ್ದು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬಂದರು. ಏನಪ್ಪ ಅಂದರೆ ನಮ್ಮದು ಡೋರು ಗೇಟ್ ಬಾಗಿಲು 10 ಗಂಟೆ ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. 10 ಗಂಟೆಗೆಲ್ಲ ಓನರ್ ಆಂಟಿ ಬೀಗ ಹಾಕ್ಬಿಡ್ತಾರೆ. ಅದರಿಂದ ನಾನು ನನ್ನ ಮಗಳು ವೆಯ್ಟ್ ಮಾಡ್ತಾಯಿದ್ದೀವಿ. ಪಾಪ ನನ್ನ ಮಗಳಿಗಂತೂ ನಿದ್ದೆ ಬಂದುಬಿಟ್ಟಿದೆ. ಮನೆ ಹತ್ರ ಬರೋ ಅಷ್ಟರಲ್ಲೇ ನಾವು 11 ಗಂಟೆ 11 ಕಾಲು ಆಗಿಬಿಟ್ಟಿತ್ತು. ಪಾಪ ಇನ್ನೂ ಮಗು ಅಲ್ವಾ, ನಿದ್ದೆಗಂತೂ ತುಂಬ ಇದು ಮಾಡ್ತಾ ಇದ್ದಾಳೆ ಅವಳು. ಏನು ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಬರೋ ಗಂಟ ಕಾದಿದ್ದು, ಯಾಕಂದರೆ ಗೇಟ್ ಕೀ ನಮ್ಮ ಹತ್ರ ಇರಲ್ಲ. ನನ್ನ ಹಸ್ಬೆಂಡು ಅಂದರೆ ಮನೆಗೆ ಒಂದೊಂದು ಕೊಟ್ಟಿರ್ತಾರೆ, ಅದನ್ನ ನನ್ನ ಹಸ್ಬೆಂಡು ಯಾವಾಗಲೂ ಲೇಟಾಗಿ ಬರ್ತಾರಲ್ಲ, ಅದರಿಂದ ಅವರೇ ಇಟ್ಕೊಂಡಿದ್ರು. ಗೇಟ್ ಬೀಗ ಹಾಕಿದ್ದಾರೆ ಅಂತ ನಾವು ಇಷ್ಟ ಗಂಟೆ ಇಲ್ಲೇ ವೆಯ್ಟ್ ಮಾಡ್ದೋ. ನಾವು ಬಂದೆ 1/2 ಅವರ್ ಆಯಿತು. ಗೇಟ್ ಬೀಗ ಆಗಿತ್ತಲ್ಲ, ಅದರಿಂದ ಇಲ್ಲೇ ವೆಯ್ಟ್ ಮಾಡಿ ಇವಾಗ ಒಂದು ಕೀ ಇವ್ರ ಹತ್ರ ಇರುತ್ತೆ, ಬರೋ ಗಂಟೆ ವೆಯ್ಟ್ ಮಾಡಿ ಇವಾಗ ಹೋಗ್ತಾಯಿದ್ವಿ. ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಬಸ್ಸೆಲ್ಲ ಬುಕ್ಕಿಂಗ್ ಆಗಿತ್ತಂತೆ. ಬಸ್ದು ಡೋರು ಓಪನ್ ಮಾಡ್ತಾಯಿಲ್ಲ. ಒಂದು ಬಸ್ ಇದ್ದಿದ್ರೆ ತುಂಬ ರಶ್ ಇದ್ದಿದ್ರು ಪರವಾಗಿಲ್ಲ, ಹೋಗ್ತಿದ್ದೋ. ಆದರೆ ಏನು ಮಾಡೋದು, ಬಸ್ದು ಡೋರೇ ಓಪನ್ ಮಾಡ್ತಾಯಿಲ್ಲ. ನಾನು ಒಂದು 2-3 ಬಸ್ ಹತ್ತಕ್ಕೆ ಹೋದೆ, ಅವರಿಲ್ಲ ಎಲ್ಲ ಬುಕ್ಕಿಂಗ್ ಆಗಿದೆ ಅಂದ್ಬಿಟ್ಟು ವಾಪಸ್ ಕಳಿಸಿದ್ರು. ಈ ಥರ ಎಕ್ಸ್ಪೀರಿಯೆನ್ಸು ನನ್ನ ಲೈಫಲ್ಲಿ ಆಗಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಷ್ಟು ರೆಡಿ ಮಾಡಿಕೊಂಡು ಅಷ್ಟು ಖುಷಿಯಾಗಿ ಪ್ರತಿಯೊಂದೂ ಇದು ಬೇಕು ಇದು ಬೇಡ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟು ಖುಷಿಯಾಗಿ ಹೋದೋ.
ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಒಂದು ಬಸ್ ಸಿಗ್ನಿಲ್ಲ, ಹೋಗ್ನಿಲ್ಲ ಅನ್ನೋದೊಂದು ಬೇಜಾರು. ಇನ್ನೊಂದು ಸವಿತಾ ಮತ್ತು ನಮ್ಮಮ್ಮ ಇಬ್ಬರೂ ನನ್ನ ಮೇಲೆ ಬೇಜಾರಾಗಿದ್ದಾರೆ. ನಾನೇನು ಮಾಡೋಕ್ಕಾಗುತ್ತೆ ಹೇಳಿ, ಪರಿಸ್ಥಿತಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಮಗ ಏನಪ್ಪ ಅಂದರೆ, ಅಮ್ಮ ಎಷ್ಟೊತ್ತಿಗೆ ಬರ್ತೀಯಮ್ಮ, ಅಮ್ಮ ಬೆಳಗ್ಗೆನೇ ಬಾರಮ್ಮ ಅಂತ ಪಾಪ ಮಧ್ಯಾಹ್ನನೇ ಹೇಳ್ತಾ ಇದ್ದ. ಬೆಳಕಿದ್ದಂಗೆ ಬಾರಮ್ಮ ನನಗೆ, ಅಂದರೆ ರಾತ್ರಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅದರಿಂದ ಈಗಲೇ ಬಾ ಅನ್ನೋಕ್ಕೆ ಬರಲಿಲ್ಲ. ಬೆಳಗ್ಗೆನೇ ಬಾರಮ್ಮ, ಬೆಳಕಿದ್ದಾಗ ಬಾರಮ್ಮ ಅಂತ ಇದ್ದ. ನನ್ನ ಮಗನ ನೋಡ್ಬೋದು ಅಂತ ಖುಷಿಯಾಗಿದ್ದೆ. ಹೆಂಗೋ ಮುಡಿ ಕೊಟ್ಬಿಟ್ರೆ ಇನ್ನೇನು ಇಲ್ಲ, ಆರಾಮಾಗಿ ಕರ್ಕೊಂಬಂದ್ಬಿಡ್ಬೋದು ಬೆಂಗಳೂರಿಗೆ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಆದರೆ ಈ ಥರ ಆಗೋಯ್ತು. ಇದರಲ್ಲಿ ನನ್ನ ತಪ್ಪೇನೈತೇಳಿ, ಸವಿತಾನು ಬರಲಿ ಅಂತ ಇಷ್ಟಪಟ್ಟೆ. ಎಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ ಅಂತ ಅಂದ್ಕೊಂಡೆ. ಆದರೆ ಈ ಥರ ಆಯಿತು, ಏನು ಮಾಡೋಕ್ಕಾಗಲ್ಲ. ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಫ್ರೀ ಮಾಡಿಕೊಂಡು ಹೋಗ್ಬಿಟ್ಟು ಬರಬೇಕು. ಆದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಸ್ಯಾಟರ್ಡೆ ಸಂಡೇ ಎಲ್ಲೂ ಈ ಥರ ದೇವಸ್ಥಾನಕ್ಕೆ ಹೋಗಬಾರ್ದು. ಇವಾಗ ಫ್ರೀ ಬಸ್ ಇರೋದಕ್ಕೂ ಅದಕ್ಕೂ ಹೋಗಲೇಬಾರ್ದು. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗಂತೂ. ಏನು ಮಾಡೋಕ್ಕಾಗಲ್ಲ. ಅಂದರೆ ಏನಪ್ಪ ಬೇಜಾರು ಅಂದರೆ, ನಮ್ಮಮ್ಮನೂ ಸವಿತಾನು ಬೇಜಾರಾಗಿದ್ದಾರಲ್ಲ ನನ್ನ ಮೇಲೆ, ಅದು ಬೇಜಾರಾಯಿತು. ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಬೇಜಾರಾಯಿತು. ನಾವೇನು ಬರಬೇಕು ಅಂತ ವಾಪಸ್ ಮನೆಗೆ ಬರಲಿಲ್ಲ. ಅಲ್ಲಿ ಪರಿಸ್ಥಿತಿ ಹಂಗಿತ್ತು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಎಲ್ಲನೂ ಫುಲ್ಲು ಒಂದು 10 ಸತಿ ರೌಂಡ್ ಹಾಕಿದ್ದೀವಿ ನಾವು. ಅರ್ಧ ಬಸ್ ಸ್ಟ್ಯಾಂಡ್ನೇ ರೌಂಡ್ ಹಾಕಿದ್ದೀವಿ, ಆದರೂ ಬಸ್ ಒಂದೂ ಸಿಗಲಿಲ್ಲ. ಈ ಕಡೆ ಹೋದರೆ ಆ ಕಡೆ ಹೋಗಿ ಏನಾದ್ರು, ಆ ಕಡೆ ಹೋಗು ಅಂದರೆ ಈ ಕಡೆ ಹೋಗಿ ಏನಾದ್ರು. ರೌಂಡ್ ಹಾಕಿ ಬೇಜಾರಾಗೋಯ್ತು. ಲಾಸ್ಟಲ್ಲಿ ಅನೌನ್ಸ್ ಮಾಡಿದ್ರು ಅವರೇನೆ, 11 ಗಂಟೆ ಮೇಲೆ ಬಸ್ ಇಲ್ಲ, 11 ಗಂಟೇಲಿ ಬಸ್ ಫುಲ್ ಆಗುತ್ತೆ ಅಂತ ಅಂದರು. ಆಮೇಲೆ ಇನ್ನೂ 11 ಗಂಟೆಗೆ ಒಂದು ಬಸ್ ಇತ್ತಂತೆ, ಅದನ್ನೂ ಹೋಗಿ ವಿಚಾರಿಸ್ತು. ಅದು ಬುಕ್ಕಿಂಗ್ ಆಗಿದೆ ಅಮ್ಮ, ಮಾಮೂಲಿ ನಾರ್ಮಲಾಗಿ ಹೋಗೋಕ್ಕಾಗಲ್ಲ, ಅದು ಬುಕ್ಕಿಂಗ್ ಆಗಿದೆ ಅಂದರು. ಅದರಿಂದ ನಮ್ಮ ಅತ್ತೆ ಇವತ್ತಂತೂ ಹೋಗೋಕ್ಕಾಗಲ್ಲ, ವಾಪಸ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದರು. ದೇವ್ರಿಗೆ ಇಷ್ಟ ಇಲ್ವೇನೋ ನಾವು ಹೋಗೋದು, ಏನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರೆ, ಟೈಮ್ ಬಂದಾಗ ಹೋಗ್ತೀವಿ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಹೋಗ್ನಿಲ್ವಲ್ಲ, ಅದೊಂದು ಬೇಜಾರು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.